ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶ್ತಾ ಕ್ಯಾನ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಗೈಸ್, ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ KCT ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದಾದಮೇಲೆ ಫನ್ನಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಗೈಸ್. ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಚಾಯ್ಸ್ ಎಂಟ್ರಿದು ಲೈವ್ ಡೆಮೋ ಮಾಡಿ ಅಂದ್ಬಿಟ್ಟು. ನಾನು ಮಾರ್ನಿಂಗ್ ವಿಡಿಯೋ ಹಾಕಿದಾಗ ತುಂಬ ಜನ ಎಷ್ಟೊಂದು ಡೌಟ್ಸ್ ಕೇಳಿದ್ದೀರಾ. ಸೊ ಎಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಫಸ್ಟು ಚಾಯ್ಸ್ ಎಂಟ್ರಿದು ಡೆಮೋ ವಿಡಿಯೋ ತೋರಿಸ್ತೀನಿ. ಸೊ ಲಾಸ್ಟ್ ಇಯರ್ದು ನನ್ನ ಹತ್ರ ವಿಡಿಯೋ ಇತ್ತು, ಚಾಯ್ಸ್ ಎಂಟ್ರಿದು ಡೆಮೋ ವಿಡಿಯೋ. ಸೊ ಅದನ್ನ ಪ್ಲೇ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಡೆ ಸೈಡ್ ಸ್ಕ್ರೀನಲ್ಲಿ ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಫಸ್ಟ್ ನಿಮಗೆ ಆಪ್ಷನ್ ಎಂಟ್ರಿದು ಇದು ಕಾಣುತ್ತೆ. ನೀವು ಈ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಜಸ್ಟ್ ಯು ಕ್ಯಾನ್ ಸಿ ಯಾವ್ಯಾವ ಕಾಲೇಜ್ ಹಾಕಿದ್ದೀರಾ ಅಂತ. ನೆಕ್ಸ್ಟ್ ಬಂದು ಅಲಾಟ್ಮೆಂಟ್ ಅಂತ ಕಾಣ್ತಿದೆ, ಅಂದರೆ ನಿಮ್ಮ ನೇಮು, ನಿಮ್ಮ ಕ್ಯಾಟಗರಿ ಮತ್ತು ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ ಅಂದ್ಬಿಟ್ಟು ಅಲ್ಲಿ ತೋರುತ್ತೆ. ಗೈಸ್ ನಾನಿಲ್ಲಿ ಇವ್ರ ನೇಮ್ನ ಬ್ಲರ್ ಮಾಡಿರ್ತೀನಿ, ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಗೈಸ್ ಹಂಗೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಕಾಣುತ್ತೆ, ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟ್ ಡೀಟೇಲ್ಸ್ ಅಂದ್ಬಿಟ್ಟು. ಸೊ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಬರುತ್ತೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅಲ್ಲಿ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅಂದರೆ ಚಾಯ್ಸ್ 1 ಅಂದರೆ ಏನು ಅದನ್ನ ಒಂದ್ಸಲಿ ಓದಿ. ನಿಮಗೆ ನನ್ನ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಚಾಯ್ಸ್ 1, ಚಾಯ್ಸ್ 2 ಅಂದರೆ ಏನು ಅಂತ, ಇಲ್ಲಾಂದರೆ ಬೇರೆಯವ್ರ ವಿಡಿಯೋಸ್ ನೋಡಿರ್ತೀರ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಕರೆಕ್ಟಾಗಿ ಓದಿ. ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈಗ ನಾನು ಬೇಕಾದ್ರೆ ಚಾಯ್ಸ್ 1 ಹೇಳ್ತೀನಿ ನೋಡಿ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅರ್ಥ ಆಗಂಗಿದೆ. ಸೊ ಆರಾಮಾಗಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಯಾವುದೇ ವೀಡಿಯೋಸ್ ನೋಡಿದ್ರು ಇದನ್ನ ಓದ್ಕೊಳ್ಳಿ. ಈಗ ನಾನು ಚಾಯ್ಸ್ 1 ಓದ್ತೀನಿ ನೋಡಿ. ಚಾಯ್ಸ್ 1, I am 100% satisfied about the seat allotted in the first round. I will join the college and do not need any change, hence I should not ಕನ್ಸಿಡರ್ ಫಾರ್ ಫರ್ದರ್ ರೌಂಡ್ಸ್ ಆಫ್ ಸೀಟ್ ಅಲಾಟ್ಮೆಂಟ್. ಅಂದರೆ ನನಗೆ ಕಾಲೇಜ್ ಫುಲ್ ಸ್ಯಾಟಿಸ್ಫೈ ಆಗಿದೆ, ನನಗೇನು ಚೇಂಜಸ್ ಬೇಕಾಗಿಲ್ಲ, ನಾನು ಬೇರೆ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಫಸ್ಟ್ ಹೇಳ್ತಿದೆ. ಸೆಕೆಂಡ್ ಕಂಡೀಷನ್ ಬಂದು ಆಲ್ಸೋ ಐ ಡು ನಾಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ಸ್ ಫಾರ್ ಕೋರ್ಸಸ್ ಲೈಕ್ UG, ಮೆಡಿಕಲ್ ಆರ್ ಡೆಂಟಲ್. ಸರಿ ಚಾಯ್ಸ್ 1 ಎಂಟರ್ ಮಾಡಿದ್ರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಆ್ಯಂಡ್ ನೋ ಅದರ್ ಚಾಯ್ಸಸ್, ಲೈಕ್ ಆ ಕಾಲೇಜಿಗೆ ಅಡ್ಮಿಷನ್ ಆಗಲೇಬೇಕು. ಆ್ಯಂಡ್ ನೀವು ಫರ್ದರ್ ಯಾವುದೇ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನಕ್ಕೆ ಇನ್ನೂ ಡೌಟ್ ಕ್ಲಿಯರೇ ಆಗಿಲ್ಲ ಚಾಯ್ಸ್ 2 ಮತ್ತು ಚಾಯ್ಸ್ 3 ಡಿಫ್ರೆನ್ಸ್ ಏನು ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಐ ಹಿಯರ್ ಬೈ ಕನ್ಫರ್ಮ್ ದಟ್ ಐ ವಿಲ್ ಪೇ ದ ಫೀಸ್ ದಟ್ seat allotted in the first round, download the confirmation slip and then get OTP through the college portal, login by online face recognition, verify the eligibility, download the admit card and get admission within the date and time. ಸೊ ಥರ್ಡ್ ಕಂಡೀಷನ್ ಏನಂದರೆ ನೀವು ಸಿಗಿರೋ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡು ವಿತಿನ್ ಟೈಮ್ ಅಡ್ಮಿಷನ್ ಆಗಬೇಕು. ಈಗ ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೇ, ವಿತಿನ್ ದ ಟೈಮಲ್ಲೇ ಅಡ್ಮಿಷನ್ ಆಗಬೇಕು. ನಾವು ಹೋದರೆ ಈಗ ಡೇಟ್ 22 ಅಂತ ಕೊಟ್ಟಿದ್ದಾರೆ ಅಂದರೆ 22ಗೆ ಹೋಗಿ ಅಡ್ಮಿಷನ್ ಆಗ್ತಂದರೆ ಅದು ಅಕ್ಸೆಪ್ಟ್ ಮಾಡಲ್ಲ ಕಾಲೇಜು. ಆ್ಯಂಡ್ ನೀವು ಮುಂದೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಚಾಯ್ಸ್ 1 ಹಾಕಿರ್ತೀರಾ, ನೆಕ್ಸ್ಟ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಲ್ಲ. ಸೊ ಆದಷ್ಟು ಬೇಗ ಅಡ್ಮಿಷನ್ ಆಗಬೇಕು ಚಾಯ್ಸ್ 1 ಯಾರು ಎಂಟರ್ ಮಾಡಿರ್ತೀರಾ. ಸೊ ಇಲ್ಲಿ ಚಾಯ್ಸ್ 1 ನಾನು ಹೆಂಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಹಂಗೆ ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ನ ನೀವು ಓದ್ಕೊಳ್ಳಿ, ಆರಾಮಾಗಿ ಅರ್ಥ ಆಗುತ್ತೆ. ಸೊ ಹೆಂಗೆ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದು ಪಕ್ಕದಲ್ಲೇ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಅದು ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ ಸ್ಕ್ರೋಲ್ ಮಾಡಿದ್ರೆ ವಿಲ್ ಗೆಟ್ ಸಬ್ಮಿಟ್ ಬಟನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾಯ್ಸ್ ಎಂಟ್ರಿ ಮುಗೀತು ಅಂತ. ನಾನು ಫೋನಲ್ಲೇ ಮಾಡಿದ್ದೆ ಚಾಯ್ಸ್ ಎಂಟ್ರಿನ, ನಾನು ಯಾವುದೇ ಸೈಬರ್ಗೆ ಹೋಗಿರಲಿಲ್ಲ. ಸೊ ಆರಾಮಾಗಿ ಫೋನಲ್ಲೇ ಮಾಡ್ಬೋದು, ಬಟ್ ಕಾಮಾಗಿರಬೇಕು. ಚಾಯ್ಸ್ 1 ಎಂಟರ್ ಮಾಡ್ಕೋಗಿ ಚಾಯ್ಸ್ 2 ಎಂಟರ್ ಮಾಡೋದಲ್ಲ. ಸೊ ನಿಧಾನ ಕೂತ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಿ ಗೈಸ್. ಅದಾದಮೇಲೆ ತುಂಬ ಜನ ಡೌಟ್ ಕೇಳಿದ್ದೀರಾ ಚಾಯ್ಸ್ 2 ಮತ್ತು ಚಾಯ್ಸ್ 3ಗೆ ಏನು ಡಿಫ್ರೆನ್ಸ್ ಅಂತ. ನಾನು ವೀಡಿಯೋದಲ್ಲಿ ಹೇಳಿದೆ, ಲಾಸ್ಟ್ ವೀಡಿಯೋದಲ್ಲಿ, ಬಟ್ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿರಲಿಲ್ಲ. ಸೊ ಎಷ್ಟೊಂದು ಜನಕ್ಕೆ ಅರ್ಥ ಆಗಿಲ್ಲ. ಸೊ ನನಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಈ ಕಡೆ ಸೈಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈಗ ನಾನು ಒಂದು ಕಾಲೇಜ್ ಲಿಸ್ಟ್ ಮಾಡಿದ್ದೀನಿ, ಸುಮ್ಮನೆ ಮಾಡಿರೋದು, ಇದು ಸ್ಯಾಂಪಲ್ ಅಷ್ಟೇ, ಯಾವುದೇ ಆರ್ಡರ್ ಅಥವಾ ಕಟ್ ಆಫ್ ರೀತಿ ಮಾಡಿಲ್ಲ. ಸುಮ್ಮನೆ ಯಾವ ಕಾಲೇಜ್ ನೆನಪತ್ತದನ್ನೆಲ್ಲ ಹಾಕಿದ್ದೀನಿ. ಫಸ್ಟ್ JSS ಹಾಕಿದ್ದೀನಿ, RNS, ವಿದ್ಯಾವರ್ಧಕ, SJBIT, ರೇವಾ, ಗ್ಲೋಬಲ್, MVJ, ದಯಾನಂದ ಸಾಗರ್. ಓಕೆನಾ, ಅಷ್ಟು ಕಾಲೇಜ್ ಹಾಕಿದ್ದೀನಿ. ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟರೆ ಏನು ಆಗುತ್ತೆ, ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಈ ಕಡೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರಬೇಕಲ್ವ. ಈಗ ನನಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನನಗೆ ರೇವಾ ಕಾಲೇಜ್ ಸಿಕ್ಕಿದೆ. ಓಕೆನಾ, ಈಗ ನೀವು ಚಾಯ್ಸ್ 2 ಎಂಟರ್ ಮಾಡಿದ್ದೀರಾ ಆ್ಯಂಡ್ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಬಂದು ರೇವಾ. ಓಕೆನಾ, ರೇವಾ ಸಿಕ್ಕಿದೆ. ಇಲ್ಲಿ ರೌಂಡ್ ಮಾಡೋಣ. ಅದು ಕೆಳಗಡೆ ಯಾವ ಕಾಲೇಜ್ ಇದೆ, ಗ್ಲೋಬಲ್, MVJ ಮತ್ತು ದಯಾನಂದ ಸಾಗರ್. ಓಕೆನಾ, ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮ್ಗೆ ರೇವಾ ಕೆಳಗಡೆ ಯಾವ್ಯಾವ ಕಾಲೇಜ್ ಇದೆ ಅದೆಲ್ಲ ಡಿಲೀಟ್ ಆಗುತ್ತೆ. ಈಗ ನಿಮ್ಮ ಪ್ರಕಾರ ತೊಗೊಂಡ್ರೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅದು ಕೆಳಗಡೆ ಯಾವ್ಯಾವ ಕಾಲೇಜ್ ಹಾಕಿದ್ರಲ್ಲ ಅದೆಲ್ಲ ಡಿಲೀಟ್ ಆಗುತ್ತೆ. ಇವಾಗ ಏನಂದರೆ ರೇವಾ ಕಾಲೇಜ್ ಬಂದು ಓಲ್ಡಲ್ಲಿರೋದು. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅಂದರೆ ಚಾಯ್ಸ್ ಎಂಟರ್ ಮಾಡಿರೋ ರೇವಾಗಿಂತ ಯಾವ್ಯಾವ ಮೇಲೆ ಇದೆ, ಯಾವ್ಯಾವ ಕಾಲೇಜ್ ಇದೆ, JSS ಇದೆ, RNS ಇದೆ, VVC ಇದೆ ಮತ್ತು SJB ಇದೆ. ಆ ಕಾಲೇಜ್ ಸಿಗುತ್ತೆ ಹೊರತು ರೇವಾಗಿಂತ ಕೆಳಗಡೆ ಇರೋ ಕಾಲೇಜ್ ಸಿಗೋಲ್ಲ. ನಿಮಗೆ ಏನಾದರೂ ನೆಕ್ಸ್ಟ್ ರೌಂಡಲ್ಲಿ ಕಾಲೇಜೇ ಅಲೌಟ್ ಆಗಲ್ಲ. ಅವಾಗ ಏನಾಗುತ್ತೆ ಅಂದರೆ ರೇವಾ ಕಾಲೇಜ್ ಸಿಗುತ್ತೆ, ರೇವಾ ಯೂನಿವರ್ಸಿಟಿ ಸಿಗುತ್ತೆ. ಯಾಕಂದರೆ ನೀವು ಓಲ್ಡಲ್ಲಿ ಇಟ್ಟಿರ್ತೀರ. ಚಾಯ್ಸ್ 2 ಎಂಟರ್ ಮಾಡಿದ್ದೀರಾ ಅಂದರೆ ಆ ಕಾಲೇಜ್ ಓಲ್ಡಲ್ಲಿರುತ್ತೆ.
ಸೊ ಗೈಸ್ ಯಾರೋ ಒಬ್ರು ಡೌಟ್ ಕೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ ಏನಂತಂದ್ರೆ, ಈಗ ನಾನು ರೌಂಡ್ 2 ಅಟೆಂಡ್ ಮಾಡ್ತೀನಿ, ಅಂದ್ರೆ ಚಾಯ್ಸ್ 2 ಅಟೆಂಡ್ ಮಾಡಿರ್ತೀನಿ, ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತೀನಿ, ಅವಾಗ ನನಗೆ ಒಂದು ಕಾಲೇಜ್ ಸಿಗುತ್ತೆ, ಬಟ್ ನನಗೆ ಅದು ಇಷ್ಟ ಇಲ್ಲ. ಸೊ ನಾನು ಈಗ ಹೋಲ್ಡ್ ಮಾಡಿರ್ತೀನಲ್ಲ, ಮತ್ತೆ ಆ ಕಾಲೇಜ್ನ ನಂಗೆ ತಗೋಬೋದಾ, ಸಿಗುತ್ತಾ ಅಂತ ಕೇಳಿದ್ರೆ, ಇಲ್ಲ, ನಿಮಗೆ ಈಗ ಹೋಲ್ಡ್ ಮಾಡಿರೋ ಸೀಟ್ ಯಾವಾಗ ಸಿಗುತ್ತೆ ಅಂದರೆ, ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಅಂದರೆ ರೌಂಡ್ 2 ಅಲ್ಲಿ, ಅವಾಗ ನಿಮಗೆ ರೌಂಡ್ 1 ಅಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಅದಕ್ಕೆ ಹೋಗಬೇಕು. ರೌಂಡ್ 2 ಒಂದು ಕಾಲೇಜ್ ಸಿಗುತ್ತೆ, ಆ ಕಾಲೇಜ್ ಇಷ್ಟ ಇಲ್ಲ, ಆ್ಯಂಡ್ ರೌಂಡ್ 1 ಅಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಸೀಟ್ ಬೇಕು ಅಂದರೆ ನಿಮ್ಗೆ ಸಿಗಲ್ಲ. ಈಗ ನಾನು ಈ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಅವ್ರಿಗೆ ರೇವಾ ಕಾಲೇಜ್ ಸಿಕ್ಕಿದೆ ಓಕೆನಾ ರೌಂಡ್ 1 ಅಲ್ಲಿ, ಬಟ್ ರೌಂಡ್ 2 ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂದರೆ ವಿದ್ಯಾವರ್ಧಕ ಕಾಲೇಜ್ ಸಿಗುತ್ತೆ. ಅವ್ರದ್ದೇನೋ ಇಶ್ಯೂಸಿಂದ ಕಾಲೇಜ್ ಜಾಯ್ನ್ ಆಗೋಕ್ಕೆ ಇಷ್ಟ ಇರಲ್ಲ. ಸೊ ಅವ್ರು ಏನು ಕೇಳ್ತಾರೆ ಅಂದರೆ, ನಾನು ಮತ್ತೆ ರೇವಾ ಸೀಟ್ನ ಪಡ್ಕೋಬೋದಾ, ಅಂದರೆ ರೇವಾ ಯೂನಿವರ್ಸಿಟಿ ಕಾಲೇಜಿಗೆ ಜಾಯ್ನ್ ಆಗ್ಬೋದಾ ಅಂತ. ಇಲ್ಲ, ಹಂಗಾಗಲ್ಲ. ಏನಾದರೂ ಯಾವುದೇ ಕಾಲೇಜ್ ಅಲೌಟ್ ಆಗಿಲ್ಲ ಇಷ್ಟರಲ್ಲಿ, ರೌಂಡ್ 2 ಅಲ್ಲಿ JSS, RNS, ವಿದ್ಯಾವರ್ಧಕ, SW ಯಾವುದೇ ಕಾಲೇಜ್ ಅಲೌಟ್ ಆಗಿಲ್ಲ ಅಂದರೆ ಅವಾಗ ನಿಮಗೆ ರೇವಾ ಯೂನಿವರ್ಸಿಟಿ ಸಿಗುತ್ತೆ ಹೊರತು ರೌಂಡ್ 2 ಅಲ್ಲಿ ಅಷ್ಟು ಈಗ 4 ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿ ಆ ಕಾಲೇಜ್ ಇಷ್ಟ ಇಲ್ಲ ಮತ್ತೆ ನೀವು ರೌಂಡ್ 1 ಅಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗಬೇಕು ಅಂದರೆ ಚಾನ್ಸ್ ಇಲ್ಲ. ಸೊ ಅದು ಆಗಲ್ಲ. ಜಸ್ಟ್ ಹೋಲ್ಡಲ್ಲಿ ಇಟ್ಟಿದ್ದೀನಿ ಅಂದಷ್ಟಕ್ಕೆ ನಿಮ್ಗೆ ಮತ್ತೆ ಆ ಕಾಲೇಜ್ ಸಿಗಲ್ಲ. ಯಾವಾಗ ಸೀಟ್ ಅಲೌಟ್ ಆಗಿರಲ್ಲ ಅವಾಗ ಅಷ್ಟೇ ನಿಮಗೆ ಆ ಕಾಲೇಜ್ ಸಿಗೋದು. ಸೊ ಇಷ್ಟ ಆಗಿತ್ತು ರೌಂಡ್ 2 ಬಂದು. ನೆಕ್ಸ್ಟ್ ಬಂದು ರೌಂಡ್ 3 ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಅವರಿಗೆ ರೇವಾ ಕಾಲೇಜ್ ಸಿಕ್ಕಿರುತ್ತೆ, ಬಟ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿರಲ್ಲ, ಅಂದರೆ ಅವ್ರಿಗೆ ಕಾಲೇಜ್ ಬೇಡವೇ ಬೇಡ, ನೆಕ್ಸ್ಟ್ ರೌಂಡಿಗೂ ಕಾಲೇಜ್ ಕ್ಯಾರಿ ಆನ್ ಆಗಬಾರ್ದು ಅಂದಾಗ ನೀವೇನು ಮಾಡಬೇಕು ಅಂದರೆ ಚಾಯ್ಸ್ 3 ತೊಗೋಬೇಕು. ಈಗ ನಿಮ್ಗೆ ಯಾವುದೋ ಕಾಲೇಜ್ ಸಿಕ್ಕಿದೆ, ಅದು ನಿಮ್ಗೆ ಇಷ್ಟನೇ ಇಲ್ಲ, ಆ ಟೈಮಲ್ಲಿ ಏನಾದರೆ ಚಾಯ್ಸ್ 3 ಇಸ್ ದ ಬೆಟರ್ ಆಪ್ಷನ್. ಸೊ ನೀವು ಚಾಯ್ಸ್ 3 ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ರೇವಾ ಕಾಲೇಜ್ ಅಷ್ಟೇ ಕ್ಯಾನ್ಸಲ್ ಆಗುತ್ತೆ, ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ನ್ಯಾವಲ್ ಕಾಲೇಜ್ ಇದೆ, JSS, RNS, VVC ಮತ್ತು SJB ಹಂಗೆ ಉಳ್ಕೊಳ್ಳುತ್ತೆ. ಅದ್ರ ಮೇಲೆ ಕೆಳಗಡೆ ರೇವಾ ಕಾಲೇಜ್ ಕೆಳಗಡೆ ಯಾವುದಿದೆ, ಗ್ಲೋಬಲ್, MVJ ಮತ್ತು ದಯಾನಂದ ಸಾಗರ್, ಆ ಕಾಲೇಜ್ ಉಳ್ಕೊಳ್ಳುತ್ತೆ. ಸೊ ನೀವು ಚಾಯ್ಸ್ 3 ಅಂದರೆ ಏನಂದರೆ ಯಾವುದೇ ಕೆಳಗಡೆ ಇರೋ ಕಾಲೇಜ್ ಡಿಲೀಟ್ ಆಗಲ್ಲ. ಏನಂದರೆ ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ, ಮುಂದೆ ನೀವು ಯಾವುದೇ ರೌಂಡ್ಸ್ಗೂ ಆ ಕಾಲೇಜ್ನ ಕ್ಯಾರಿ ಆನ್ ಮಾಡಬಾರ್ದು ಅಂದ್ಬಿಟ್ಟು ಡಿಲೀಟ್ ಮಾಡೋದಷ್ಟೇ. ಸೊ ಚಾಯ್ಸ್ 3 ಮಾಡೋದು ತುಂಬ ಕಡಿಮೆ, ಜಾಸ್ತಿ ಯಾರು ಮಾಡಲ್ಲ, ಮ್ಯಾಕ್ಸಿಮಮ್ ಎಲ್ಲ ಮಾಡೋದು ಚಾಯ್ಸ್ 2ನೇ. ಸೊ ನೋಡ್ಕೊಂಡು ಮಾಡಿ ಚಾಯ್ಸ್ 2ನ ಚಾಯ್ಸ್ 3ನ ಅಂತ. ಇನ್ನು ಚಾಯ್ಸ್ 4 ನಿಮಗೆಲ್ಲ ಗೊತ್ತು, ಡೈರೆಕ್ಟ್ ಕೌನ್ಸಿಲಿಂಗ್ ಎಕ್ಸಿಟ್ ಆಗೋದು ಅಂತ. ಸೊ ಚಾಯ್ಸ್ 2 ಚಾಯ್ಸ್ 3 ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತೀನಿ. ಸೊ ನೋಡ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಿ. ಇದು ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿ ಥರ ಅಲ್ಲ. ಆಪ್ಷನ್ ಎಂಟ್ರಿಗಾದರೆ ಎಡಿಟಿಂಗ್ ಅಂತೆಲ್ಲ ಬಿಡ್ತಾರೆ, ಬಟ್ ಚಾಯ್ಸ್ ಎಂಟ್ರಿದಲ್ಲಿ ಹಂಗಲ್ಲ. ಒಂದ್ಸಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಮುಗೀತು, ಮತ್ತೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಮತ್ತೆ ಚಾನ್ಸಸ್ ಕೊಡೋಕ್ಕೆ ಚಾನ್ಸೇ ಇಲ್ಲ, 100% ನಾನು ಶ್ಯೂರಾಗಿ ಹೇಳ್ತೀನಿ. ಚಾಯ್ಸ್ ಎಂಟ್ರಿನ ಇನ್ನೊಂದ್ಸಲಿ ಮತ್ತೆ ಚೇಂಜಸ್ ಮಾಡೋಕ್ಕೆ ಕೊಡೋಲ್ಲ. ಸೊ ಕರೆಕ್ಟಾಗಿ ಒಂದ್ಸಲಿ ಮಾಡಿ. ಯಾವ ವರ್ಷನ್ ಎಡಿಟಿಂಗಿಗೆ ಅಂತ ಬಿಟ್ಟಿಲ್ಲ ಚಾಯ್ಸ್ ಎಂಟ್ರಿಗೆ, ಆಪ್ಷನ್ ಎಂಟ್ರಿಗೆ ಅಷ್ಟೇ ಹಂಗೆ ಎಡಿಟಿಂಗಿಗೆ ಅಂತ ಇರೋದು. ಚಾಯ್ಸ್ ಎಂಟ್ರಿಗೆ ಯಾವುದೇ ಎಡಿಟಿಂಗಿಗೆ ಅಂದ್ಬಿಟ್ಟು ಏನು ಬಿಡಲ್ಲ. ಸೊ ಚಾಯ್ಸ್ ಎಂಟ್ರಿ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಸೊ ಗೈಸ್ ಇಷ್ಟ ಆಗಿತ್ತು ವಿಡಿಯೋ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್ ಬಾಯ್.